ಜಿತೇಂದ್ರ ಕೊಠಾರಿ ಮನೆಗೆ ನುಗ್ಗಿ ದಾಂಧಲೆ ನಡೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರು ಕೊಟ್ಟಿದ್ದ ಬಿಲ್ಡರ್ ವಿರುದ್ಧವೇ ಎಫ್ಐಆರ್ ದಾಖಲಾಗಿದೆ. ಜಿತೇಂದ್ರ ಕೊಠಾರಿ ಇವರು ಮನೆಗೆ ನುಗ್ಗಿ ದಾಂಧಲೆ ನಡೆದಿತ್ತು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರು ಕೊಟ್ಟಿದ್ದ ಬಿಲ್ಡರ್ ವಿರುದ್ಧವೇ ಎಫ್ಐಆರ್ ದಾಖಲಾಗಿದೆ. 1.5 ವರ್ಷದ ಬಳಿಕ ಜಿತೇಂದ್ರ ವಿರುದ್ಧ ಕೇಸ್ ದಾಖಲಾಗಿರುವುದು. ಮಂಗಳೂರು ಕೋರ್ಟ್ ಆದೇಶದಂತೆ ಎಫ್ಐಆರ್ ದಾಖಲಾಗಿದೆ. 2024ರ ಅಕ್ಟೋಬರ್ನಲ್ಲಿ ದಾಂಧಲೆ ಪ್ರಕರಣ ನಡೆದಿತ್ತು. ಕೊಡಿಯಾಲ್ ಬೇಲ್ನ ಬಿಲ್ಡರ್ ಜಿತೇಂದ್ರ ಮನೆಗೆ ಇಬ್ಬರು ಯುವಕರು ನುಗ್ಗಿ ದಾಂಧಲೆ ಮಾಡಿದ್ದ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗ ಎಫ್ಐಆರ್ ದಾಖಲಾಗಿರುವುದು ಗೊತ್ತಾಗ್ತಾ ಇರೋದು. ಜಿತೇಂದ್ರ ಕೊಠಾರಿ ಮನೆಗೆ ನುಗ್ಗಿ ದಾಂಧಲೆ ಮಾಡಿದ್ರು, ಗಲಾಟೆಯನ್ನ ಮಾಡಿದ್ರು. ಆ ಗಲಭೆಗೆ ಸಂಬಂಧಪಟ್ಟಂತೆ ದೂರು ಕೊಟ್ಟಿದ್ರು. ಯಾರು ದೂರು ಕೊಡೋದಕ್ಕೆ ಹೋಗಿದ್ರಲ್ಲ ಆ ಬಿಲ್ಡರ್ ವಿರುದ್ಧವೇ ಈಗ ಎಫ್ಐಆರ್ ದಾಖಲಾಗಿದೆ. ಯಾವ ಕಾರಣಕ್ಕೆ ಏನು ಅನ್ನೋದನ್ನ ಕೂಡ ಹೇಳ್ತೀವಿ. ಮಂಗಳೂರು ಕೋರ್ಟ್ ಆದೇಶದಂತೆ ಆದೇಶ ಕೊಟ್ಟಿರೋದು ಕೋರ್ಟ್, ಹಾಗಾಗಿ ಎಫ್ಐಆರ್ ದಾಖಲಾಗಿರೋದು ಗೊತ್ತಾಗ್ತಿದೆ. ಕೊಡಿಯಾಲ್ ಬೈಲ್ನ ಬಿಲ್ಡರ್ ಜಿತೇಂದ್ರ ಮನೆಗೆ ಇಬ್ಬರು ಯುವಕರು ನುಗ್ಗಿದ್ರು, ದಾಂಧಲೆ ಮಾಡಿದ್ರು. ಇದೆಲ್ಲ ಆಗಿರೋದು 2024ರ ಅಕ್ಟೋಬರ್ನಲ್ಲಿ. 1 ವರ್ಷ ಹತ್ರ ಆಗೋದಕ್ಕೆ ಬಂದು ಕಂಪ್ಲೀಟ್ ಆಗಿದೆ. 1 ವರ್ಷದ ನಂತರದಲ್ಲಿ ಎಫ್ಐಆರ್ ದಾಖಲಾಗಿರೋದು. ದೂರು ಕೊಡೋದಕ್ಕೆ ಹೋದವರ ವಿರುದ್ಧವೇ ಎಫ್ಐಆರ್ ಯಾವ ಕಾರಣಕ್ಕೆ ದಾಖಲಾಗಿರೋದು ಅದನ್ನು ನಾವು ಹೇಳ್ತಾ ಹೋಗ್ತೀವಿ. ಇನ್ನು 1.5 ವರ್ಷದ ಬಳಿಕ ಜಿತೇಂದ್ರ ಅವರ ವಿರುದ್ಧವೇ ಎಫ್ಐಆರ್ ದಾಖಲಾಗಿರೋದು. ಇನ್ನು ಜಿತೇಂದ್ರ ಅವರ ವಿರುದ್ಧವಾಗಿ ಎಫ್ಐಆರ್ ದಾಖಲಾಗೋದಕ್ಕೆ ಕಾರಣ ಏನು ಅನ್ನೋದನ್ನ ಕೂಡ ಹೇಳ್ತಾ ಹೋಗ್ತೀವಿ. ಈಗ ಎಫ್ಐಆರ್ ದಾಖಲಾಗಿರುವ ಕಾಪಿಯನ್ನು ಕೂಡ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಾ. ಇಬ್ಬರು ಯುವಕರು ಮನೆಗೆ ನುಗ್ಗಿದ್ದಾರೆ, ದಾಂಧಲೆ ಮಾಡಿದ್ದಾರೆ ಅಂತ ಆರೋಪಿಸಿದ್ರು. ಬಟ್ ಈಗ ಜಿತೇಂದ್ರ ಅವರ ವಿರುದ್ಧ ಎಫ್ಐಆರ್ ಯಾಕೆ ದಾಖಲಾಗಿರೋದಂದ್ರೆ ತನುಷ್, ಅಂಕಿತ್ ಈ ಕಾರನ್ನು ಓವರ್ಟೇಕ್ ಮಾಡಿದ್ರಂತೆ ಜಿತೇಂದ್ರ. ಇದೇ ಕೋಪದಲ್ಲಿ ಜಿತೇಂದ್ರ ಕೊಠಾರಿ ಮನೆಗೆ ನುಗ್ಗಿ ಗಲಾಟೆ ಆಗಿರೋದು. ಘಟನೆಯ ಸಂಬಂಧ ಬರ್ಕೆ ಠಾಣೆಗೆ ದೂರನ್ನ ನೀಡಿದ್ರು ಜಿತೇಂದ್ರ. ಘಟನೆಗೆ ಸಂಬಂಧಪಟ್ಟಂತೆ ಇಬ್ಬರನ್ನ ಬರ್ಕೆ ಪೊಲೀಸರು ಬಂಧಿಸಿದ್ದಾರೆ. ಹಾಗೆ NSUI ಕಾರ್ಯಕರ್ತರಾದ ತನುಷ್ ಶೆಟ್ಟಿ ಹಾಗೆ ಅಂಕಿತ್ ಶೆಟ್ಟಿಯನ್ನ ಬರ್ಕೆ ಪೊಲೀಸ್ ಠಾಣಾ ಪೊಲೀಸರು ಬಂಧಿಸಿದ್ದಾರೆ. ಇದೀಗ ಜಿತೇಂದ್ರ ವಿರುದ್ಧ ತನುಷ್ ಶೆಟ್ಟಿ ದೂರು ಕೊಟ್ಟಿದ್ದಾರೆ. ಏನಂತ? ಪಿಸ್ತೂಲ್ ತೋರಿಸಿ ಕೊಲೆ ಬೆದರಿಕೆ ಹಾಕಿದ್ರು. ಜಿತೇಂದ್ರ ಕೊಠಾರಿ ವಿರುದ್ಧ ತನುಷ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪಿಸ್ತೂಲನ್ನ ತೋರಿಸಿ ಕೊಲೆ ಬೆದರಿಕೆಯನ್ನ ಹಾಕಿದ್ರು ಅನ್ನೋದಾಗಿ ಜಿತೇಂದ್ರ ಕೊಠಾರಿ ವಿರುದ್ಧ ತನುಷ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಎಫ್ಐಆರ್ ದಾಖಲು ಮಾಡೋದಕ್ಕೆ ಕೋರ್ಟ್ ಸೂಚನೆ ನೀಡಿದೆ. ಹಾಗೇನಾದ್ರೂ ಇತ್ತಂದ್ರೆ ಎಫ್ಐಆರ್ ಹಾಕಿ ಅಂತ ಕೋರ್ಟ್ ಸೂಚನೆಯ ಮೇರೆಗೆ ಎಫ್ಐಆರ್ ಅನ್ನು ದಾಖಲು ಮಾಡಲಾಗಿದೆ. ಮಂಗಳೂರಿನ ಬರ್ಕೆ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಈ ಕೇಸೆಲ್ಲ ನಡೆದಿರೋದು. ಜೊತೆಗೆ ಇಬ್ಬರು ಯುವಕರು ಅವ್ರ ಮನೆಗೆ ನುಗ್ಗಿ ದಾಂಧಲೆ ಮಾಡಿರೋದು ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ ರಸ್ತೆಯಲ್ಲಿ ಹೋಗ್ತಿದ್ದಂಥ ಸಂದರ್ಭದಲ್ಲಿ ಓವರ್ಟೇಕ್ ಮಾಡ್ಕೊಂಡು ಹೋಗಿದ್ರು. ಇದೇ ಕೋಪದಲ್ಲಿ ಜಿತೇಂದ್ರ ಕೊಠಾರಿ ಮನೆಗೆ ನುಗ್ಗಿ ಇಬ್ಬರು ಯುವಕರು ಗಲಾಟೆ ಮಾಡಿದ್ರು, ತನುಷ್ ಹಾಗೆ ಅಂಕಿತ್. ಘಟನೆಗೆ ಸಂಬಂಧಪಟ್ಟಂತೆ ಆ ಇಬ್ಬರು ಯುವಕರನ್ನ ಪೊಲೀಸರು ಬಂಧಿಸಿದ್ರು. ಇನ್ನು NSUI ಕಾರ್ಯಕರ್ತರಾದ ತನುಷ್ ಶೆಟ್ಟಿ ಹಾಗೆ ಅಂಕಿತ್ ಶೆಟ್ಟಿಯನ್ನ ಬರ್ಕೆ ಠಾಣಾ ಪೊಲೀಸರು ಅರೆಸ್ಟ್ ಮಾಡಿ ವಿಚಾರಣೆ ನಡೆಸಿದ್ರು. ವಿಚಾರಣೆ ನಡೆಸ್ತಿದ್ದ ಸಂದರ್ಭದಲ್ಲಿ ಗೊತ್ತಾಗಿರೋದು ಕೊಲೆ ಮಾಡೋದಾಗಿ ಪಿಸ್ತೂಲ್ ತೋರಿಸಿ ನಮಗೆ ಬೆದರಿಕೆ ಹಾಕಿದ್ರು ಅಂತ. ಎಫ್ಐಆರ್ ಅನ್ನ ದಾಖಲು ಮಾಡಿರಲಿಲ್ಲ. ಹಾಗೆ ಕೋರ್ಟೇ ಸೂಚನೆ ಕೊಟ್ಟಿದೆ ಎಫ್ಐಆರ್ ದಾಖಲು ಮಾಡಿ ಅಂತ. ಸದ್ಯ ಮಂಗಳೂರಿನ ಬರ್ಕೆ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ.